ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ. ಎಲ್ಲ ಭಕ್ತವೃಂದ, ಅಯ್ಯಪ್ಪ ಭಕ್ತವೃಂದಕ್ಕೆ ನನ್ನ ನಮಸ್ಕಾರಗಳು. ಕಾವೇರಿ ನಗರದಲ್ಲಿ ನಿನ್ನೆ ನಡೆದಂಥ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ಸಮಿತಿ ಬಳಗದ ವತಿಯಿಂದ ನಡೆದಂಥ ಅಯ್ಯಪ್ಪ ಸ್ವಾಮಿಯವರ ಅಭಿಷೇಕ ಹಾಗೂ 16ನೇ ವರ್ಷದ ಪುಷ್ಪಮಂಟಪೋತ್ಸವ ಹಾಗೂ ಮಹಾಪಡಿ ಪೂಜೆ ಮತ್ತು ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಇದರಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಎಲ್ಲ ಭಕ್ತವೃಂದಕ್ಕೆ ಮತ್ತು ನಮ್ಮ ಅಯ್ಯಪ್ಪ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ಸಮಿತಿ ಭಕ್ತವೃಂದಕ್ಕೆ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲ ಥರದಲ್ಲಿ ಎಲ್ಲ ಭಕ್ತರು ಕೂಡ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಆ ಭಗವಂತ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅಭಿವೃದ್ಧಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಈ ಮಕರ ಸಂಕ್ರಮಣದಲ್ಲಿ ನಿಮಗೆ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮ್ಮ ಭಕ್ತವೃಂದದ ಕಡೆಯಿಂದ ಹಾಗೂ ಕಾವೇರಿ ನಗರ ಬಡಾವಣೆಯ ಸಮಸ್ತ ನಾಗರಿಕರಿಂದ ವತಿಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಈ ಒಂದು ಸಂಸ್ಥೆ ನಡೆದು ಬೆಳೆದಂಥ 16ನೇ ವರ್ಷನ ಈಗ ಸುಸೂತ್ರವಾಗಿ ಪೂರೈಸಿದೆ. ಇದರ ನಡುವೆ ಸ್ವಲ್ಪ ಕಷ್ಟ ಸುಖ ಏರುಪೇರುಗಳು ಬಂತು. ಅದರಲ್ಲಿ ನಾವು ಅವಿಸ್ಮರಣೀಯವಾಗಿ ನೆನೆಸಬೇಕಾದವರು ಅಂದರೆ ನಮ್ಮ ಗುರುಸ್ವಾಮಿಗಳಾದಂಥ ರಮೇಶಣ್ಣ ಸ್ವಾಮಿಗಳು ಹಾಗೂ ಮೂಲತಃ ಇಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಸಂಘ ಮುಂದಿನಿಂದಲೂ ನಮ್ಮ ಪೀಳಿಗೆಯವರು ಹೋಗ್ತಾ ಇದ್ರು. ಆದರೂ ಒಂದು ಮಾರ್ಗದರ್ಶನ ಕೊಡೋರಾಗಲಿ, ಯಾವ ರೀತಿಯಾಗಿ ನಡಿಬೇಕು ಅನ್ನೋ ಒಂದು ಗುರುಸ್ವಾಮಿಗಳು ಅನ್ನೋದು ಇಲ್ಲದೆ ಇರುವಂಥ ಕಾಲಘಟ್ಟದಲ್ಲಿ ನಮ್ಮ ಜಾನಕಿರಾಮ್ ಸ್ವಾಮಿಗಳು ಇವತ್ತು ಅವರು ಸ್ಮರಣೀಯವಾಗಿ ಪ್ರಪ್ರಥಮವಾಗಿ ಒಂದು ವೃಂದವನ್ನು ಇಲ್ಲಿ ಕಟ್ಟಿದ್ರು, ಒಂದು ಸಂಘವನ್ನು ಇಲ್ಲಿ ಕಟ್ಟಿದ್ರು. ಅವರು ನಡೆಸ್ಕೊಟ್ಟಂಥ ದಾರಿನಲ್ಲಿ ಮತ್ತೆ ಹಾಗೆ ನಮ್ಮ ರಮೇಶಣ್ಣ ಸ್ವಾಮಿಗಳು ಅದಕ್ಕಿಂತ ಹೆಚ್ಚಿನ ಮಟ್ಟದ ಪ್ರೋತ್ಸಾಹವನ್ನು ಕೊಟ್ಟು ಮತ್ತು ತುಂಬ ಶ್ರಮವನ್ನು ವಹಿಸಿ ಒಂದು ಭಕ್ತವೃಂದವನ್ನು ಕಟ್ಟಿದ್ರು. ಅವ್ರ ಕಾಲಾನಂತರ ಅವರು ಬಿಟ್ಟೋದಂಥ ಒಂದು ಕನಸು ಪೂರೈಸೋಕ್ಕೆ ನಮಗೆ ಒಂದು ತುಂಬ ಕಾಲಾವಕಾಶ ಬೇಕಾಯಿತು. ಇದನ್ನು ಏನೋ ಭಗವಂತ ಕೃಪೆಯಿಂದ ಈಗ ಅದು ಪೂರೈಸಿದ್ದೇವೆ. ತುಂಬ ಸಂತೋಷವಾಗಿದೆ. ನೀವೆಲ್ಲ ಕೊಟ್ಟಂಥ ಒಂದು ಸಪೋರ್ಟಿಂದ ಇದು ಕಾರ್ಯ ಯಶಸ್ವಿಯಾಗಿದೆ. ಹಾಗೂ ಇದನ್ನು ಇನ್ನೂ ಮುಂದಕ್ಕೆ ಬೆಳೆಸಬೇಕು ಮತ್ತು ಒಂದು ಟ್ರಸ್ಟ್ ಮಾಡಿ ಎಲ್ಲ ಒಂದು ಅಭಿವೃದ್ಧಿ ಮಾಡಬೇಕು. ಮತ್ತು ಇನ್ನೂ ನಾನಾ ಸೇವೆಗಳಿದ್ದಾವೆ. ಆ ಸೇವೆಗಳನ್ನ ಭಗವಂತನ ಹೆಸರಲ್ಲಿ ಒಂದು ಟ್ರಸ್ಟ್ ಮುಖಾಂತರನೇ ಮಾಡಬೇಕು ಅನ್ನೋ ಅಭಿಪ್ರಾಯ ಕೂಡ ಇದೆ. ಅದನ್ನು ಇನ್ನೂ ನಮ್ಮ ಎಲ್ಲ ಸದಸ್ಯರ ಹತ್ರ ಪ್ರಸ್ತಾಪನೆ ಮಾಡಿ ನಮ್ಮ ಗುರು ಹಿರಿಯರಾದಂಥವ್ರು, ನಮ್ಮ ಏನು ಹಿರಿಯರು ಇದ್ದಾರೆ ಅವರನ್ನು ಒಂದು ತೀರ್ಮಾನವನ್ನು ಕೇಳಿ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಇನ್ನೂ ಪೆಂಡಿಂಗಲ್ಲಿ ಇಟ್ಟಿದ್ದೇವೆ. ಆ ಭಗವಾನ್ ಪ್ರೇರಣೆಯಿಂದ ಅದು ಕೂಡ ಆದರೆ ತುಂಬ ಸಂತೋಷ. ಹಾಗೂ ಎಲ್ಲ ಭಕ್ತವೃಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತೇವೆ. ಹಾಗೂ ವಿಶೇಷವಾಗಿ ಇದು ನಾವು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದು 13 ವರ್ಷದ ಕೆಳಗೆ ನಡಿಬೇಕಾಗಿತ್ತು. ಅದು ಕಾರಣಾಂತರದಿಂದ ನಿಂತೋಗಿತ್ತು. ಸೊ ಅದನ್ನು ನಡೆಸ್ಕೊಡೋಕ್ಕೆ ಇಷ್ಟು ದಿನ ಬೇಕಾಯಿತು ಕಾಲಾವಕಾಶ, ಈ ಕಾಲಘಟ್ಟದವರೆಗೆ. ಅದು ಭಗವಾನ್ ಪ್ರೇರಣೆಯಿಂದ ಮತ್ತು ನಮ್ಮೆಲ್ಲರ ಭಕ್ತವೃಂದದ ಒಂದು ಸಪೋರ್ಟಿಂದ ಅದು ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆದಿದೆ. ಹೀಗೆ ಮುಂದುವರಿತಾ ಇರಲಿ. ಹೀಗೆ ಒಂದು ಸದ್ಮಾರ್ಗ ಕೊಡುವಂಥ ಈ ಒಂದು ಏನು ವ್ರತಧಾರಿಗಳಿದ್ದಾರೆ, ಮಾಲಾಧಾರಿಗಳಿದ್ದಾರೆ, ಇವ್ರಿಗೂ ಎಲ್ಲ ಲೈಫಲ್ಲಿ ಎಲ್ಲ ಸಕ್ಸಸ್ ಕಾಣಲಿ. ಅವರು ಏನೇ ಕುಂದುಕೊರತೆಗಳಿದ್ರು ಆ ಭಗವಾನ್ ನೀಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಎಲ್ಲರಿಗೂ ಆಯುಷ್ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಈ ಸಂಕ್ರಾಂತಿಯಿಂದ ಎಲ್ಲರೂ ಶುಭವಾಗಿ ಮತ್ತು ಸುಖವಾಗಿ ಬಾಳಲಿ ಅಂತೇಳಿ ಕೇಳ್ಕೊತೀನಿ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣ. ಇದರಲ್ಲಿ ನಾವು ನೋಡಿದಾಗ ನಾವು ಮೊದಲ ಒಂದು ನಮ್ಮ ಭಕ್ತರಿಂದ ಇಲ್ಲಿಂದ ಒಂದು ಪಡಿ ಪೂಜಾ ಸೇವೆ ಅಂತ ಮಾಡ್ಕೊಂಡು ಹೋಗಿದ್ದು ಒಂದು 2007ನೇ ಇಸ್ವಿನಲ್ಲಿ. ಮತ್ತು 8ನೇ ಇಸ್ವಿನಲ್ಲಿ ನಾವು ಪಡಿ ಪೂಜೆ ಅಂತಲೇ ಶುರು ಮಾಡಿ ಸುಸೂತ್ರವಾಗಿ ಆ ದಿನದಿಂದ ಈ ದಿನದವರೆಗೆ ಹಾಗೆ ನಡೆಸ್ಕೊಂಡು ಬಂದಿದ್ದೀವಿ. ಮೊದಲ ಕಾಲಘಟ್ಟದಲ್ಲಿ ತುಂಬ ನಮಗೆ ಯಾರು ತಿಳುವಳಿಕೆ ಕೊಡ್ತಕ್ಕಂಥ ಗುರುಸ್ವಾಮಿಗಳಾಗಲಿ, ಸರಿಯಾಗಿ ಒಂದು ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಗಳಾಗಲಿ ಇಲ್ಲದೇ ಇದ್ದಂಥ ಕಾಲದಲ್ಲಿ ನಮ್ಮ ರಮೇಶಣ್ಣ ಸ್ವಾಮಿಗಳು ನಿಂತಿದ್ದರು. ಅವರು ಒಂದು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾ ನಮ್ಮ ನಾಗರಾಜ ಗುರುಸ್ವಾಮಿ ಮತ್ತು ವಾಸು ಗುರುಸ್ವಾಮಿಗಳು ನಮಗೆ ಇದನ್ನು ಪ್ರೇರೇಪಣೆ ಮಾಡ್ತಾ ಎಲ್ಲರಿಗೂ ಒಂದು ಸದ್ಮಾರ್ಗನ ತೋರಿಸ್ತಾ ಇದ್ದಾರೆ. ಇದ್ರ ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಕಾಲಘಟ್ಟದಲ್ಲಿ ಹೋಗುವಾಗ ಬಹಳ ಪರಿಸ್ಥಿತಿ ಸರಿ ಇರಲಿಲ್ಲ. ಈಗ ತಕ್ಕನಾಗಿ ಒಂದು ಸಾರಿಗೆ ವ್ಯವಸ್ಥೆಗಳಾಗಲಿ ಮತ್ತು ನಾವು ತಂಗುವಂಥ ವ್ಯವಸ್ಥೆಗಳಾಗಲಿ ಸರಿ ಇರಲಿಲ್ಲ. ಬಟ್
ನಾವು ಒಂದು ಸನ್ನಿಧಾನ ಮಾಡಲಿಕ್ಕೆ ರಾಮ ಮಂದಿರ ಅನ್ನೋದು ಇತ್ತು. ಅದು ತುಂಬ ಈ ಕಾಲಘಟ್ಟಕ್ಕೆ ನೋಡಿದ್ರೆಲ್ಲ ಪಳಿಯುಳಿಕೆ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಬಡಾವಣೆಯ ನಾಗರಿಕರಿಗೆ ಅದು ಸವಲತ್ತಾಗಿ ಈಗ ಶಿವರಾತ್ರಿ ಹಬ್ಬಕ್ಕಾಗಲಿ ಪ್ರತಿಯೊಂದು ಏನೇ ನಮ್ಮ ಏರಿಯಾದಲ್ಲಿ ಶುಭ ಕಾರ್ಯ ಮಾಡಬೇಕಾದ್ರೆ ಈ ಬಡಾವಣೆಯಲ್ಲಿ ಅದೊಂದು ಪ್ರಶಸ್ತವಾದ ಸ್ಥಳ ಅಂತ ನಾವು ಸೂಚಿಸ್ಕೊಂಡಿರ್ತೀವಿ. ಮುಂದಿನ ಪೀಳಿಗೆಯವರು ಅದನ್ನು ಕೆಡಿಸದೇ ಉಳಿಸ್ಕೊಳ್ಳುವಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ಅದು ನಿಮ್ಮ ಕೈಗಳಲ್ಲಿದೆ. ನೀವು ಏನು ಅಲ್ಲಿ ಮಾಡ್ತಾ ಇದ್ದೀರಿ ಅದರ ವಾತಾವರಣ ನಿಮ್ಮ ಲೈಫ್ ಅಂತ ಒಂದು ಸಾರಿ ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ರಾಮ ಮಂದಿರ ಹಾಳಾಗ್ತಾ ಇಲ್ಲ, ರಾಮ ಮಂದಿರ ನಿಮಗೆ ಒಂದು ಮಾರ್ಗದರ್ಶನ ಕೊಡ್ತಾ ಇದೆ, ಡಿಸ್ಪ್ಲೇ ಕೊಡ್ತಾ ಇದೆ. ನಿಮ್ಮ ಲೈಫ್ ಇದೇ ಥರ ಸ್ಕ್ರಾಪ್ ಆಗುತ್ತೆ ಅಂತ ಅಲ್ಲಿ ಮಾಡ್ತಕ್ಕಂಥ ಬೇಡದ ಒಂದು ಆ ಚಟುವಟಿಕೆಗಳನ್ನ ಇವತ್ತೇ ನಿಲ್ಲಿಸಿ ಈ ಭಗವಾನ್ ಮುಂದೆನೇ ನೀವು ಪ್ರೇರೇಪಣೆ ಮಾಡ್ಕೊಳ್ಳಿ. ಇವತ್ತಿಂದ ಅದನ್ನು ಯಾವುದನ್ನು ನಾವು ಮಾಡಲ್ಲ ಅಂತೇಳಿ ನಡೆಸ್ಕೊಂಡೋಗಿ ಇದರಲ್ಲಿ ಏನಾದರೂ ಯಾರಿಗಾದರೂ ನೋವಿಗೆ ಮನಸ್ಸಿಗೆ ನೋವಾಗುವಂಥ ಮಾತಾಗಿದ್ದರೆ ಅಥವಾ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ನಮಗೆ ತಿಳುವಳಿಕೆ ಕೊಡಿ ಅಂತ ನಾವು ಕೇಳ್ಕೊಳ್ತೀನಿ. ನನಗೆ ಗೊತ್ತಿರುವಷ್ಟು ಬುದ್ಧಿಶಕ್ತಿ ಅಷ್ಟರಲ್ಲಿ ನಾನು ಮಾತಾಡಿರ್ತೇನೆ. ಇದ್ರ ಮೇಲೆ ಎಲ್ಲ ನಿಮ್ಮದಿದೆ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣ. ಒಂದೇ ಇರ್ತಕ್ಕ ಅದು ವಾತಾವರಣದ ಬೇರುಪೇರುಗಳಲ್ಲಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳು ಕಂಡಿದೆ. ಅಲ್ಲಿರ್ತಕ್ಕಂಥ ಭಕ್ತಾದಿಗಳ ಜನಸಂಖ್ಯೆ ಒತ್ತಡದಿಂದ ಕೆಲವರಿಗೆ ದರ್ಶನ ಆಗದೆ ಇರೋದು. ಆಮೇಲೆ ನೋಡಿ, ಭಗವಾನನ್ನು ನಂಬಬೇಕು. ಕಾಯಿ ಹೊಡೆದ್ರೆ ತೆಳ್ಳಗಾಗುತ್ತೆ, ತುಪ್ಪ ಗಟ್ಟಿಗಾಗುತ್ತೆ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ. ಗಟ್ಟಿ ಬರಬೇಕಾಗಿದ್ದು ನಿಮ್ಮ ಮನಸ್ಸಲ್ಲಿ ಸ್ಥಿರತೆ. ತೆಳ್ಳಗಾಗಿ ಹರಿದೋಗ್ಬೇಕಾಗಿರೋದು ನಿಮ್ಮಲ್ಲಿರೋ ಕೆಟ್ಟ ಗುಣಗಳು. ಆ ಒಂದು ಇದನ್ನು ನೀವು ಅನುಸರಣೆ ಮಾಡ್ಕೊಂಡು ಹೋಗಿ. ಯಾರ ಮನಸ್ಸಿಗೆ ಯಾರೂ ನೋವು ಸೇರ್ತಕ್ಕಂಥ ಪ್ರೋತ್ಸಾಹ ಸಿಗೋದಂದರೆ ನಮ್ಮ ಕಾವೇರಿ ಬಡಾವಣೆಯಲ್ಲಿ ನಮ್ಮ ಹಿರೀಕರಲ್ಲಿ, ನಮ್ಮ ಕುಲಬಾಂಧವರಲ್ಲಿ, ಈಗ ಯಾರ ಮನೆಯವರಾಗಿರ್ಬೋದು, ಅವರಿವರನ್ನು ಯಾವ ಭೇದ ಇಲ್ಲದೇ ಎಲ್ಲರೂ ಕಷ್ಟ ಸುಖಗಳಲ್ಲಿ ಒಂದಾಗಿ ಈ ಕಾರ್ಯಕ್ರಮಗಳನ್ನು ನಡೆಸೋದ್ರಲ್ಲಿ ಒಂದಾಗಿ ನಡೆಸ್ಕೊಡ್ತಾ ಇದ್ದೀವಿ. ಈ ಒಗ್ಗಟ್ಟನ್ನೇ ಶಾಶ್ವತವಾಗಿ ಬೆಳೆಸಬೇಕು ಅನ್ನೋದು ನಮ್ಮ ಗುರಿ ಇದೆ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ಕೇಳ್ತಾ ಇದ್ದೀವಿ. ಎಲ್ಲರೂ ಇದನ್ನು ಆ ಭಗವಾನ್ ದಯದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣ. ಯಾವ್ದು ಇಷ್ಟ ಅದ್ ನೋಡ್ರಿ. ಯಾರು ಮಿಂಚಬೇಡಿ, ಎಲೆ ಕೊಡಬೇಡಿ. ಸ್ವಾಮಿಯೇ ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ವೀರನೇ ಮಣಿಕಂಠನೇ ಗುರುವೇ ಗುರುನಾಥನೇ ಏಕಾಂತವಾಸನೆ ಕೊಂಡಾಡಮೆ ಇಲ್ಲಾಳಿ ವೀರನೇ ದೇವನೇ ಪೂಜಿತನೇ ಪರಾಕೋಟೆಯೇ ಅಲ್ಲ ಮನೇಲಿ ಕೊಟ್ಬಿಟ್ಟು ನಾನು ಹೋಗ್ತೀನಿ. ಜೋರಾಗಿ ಹೇಳಿ ಸ್ವಾಮಿ, ಜೋರಾಗಿ ಹೇಳಿ. ಅಯ್ಯಪ್ಪನ ಕೇಳಿಸ್ತಿಲ್ಲ.
ನೀವು ಜರ ಹೇಳಿ. ಕೊಟ್ನಲ್ಲ ಚೇತನ್ ಸ್ವಾಮಿ ಅಕ್ಕಿ ಕೊಟ್ಟು ಇರ್ರಿ ಯಾಕೆ ಅಷ್ಟೇ ರೀ ನಮಸ್ಕಾರ ಮಾಡ್ಬೇಕು ಅಲ್ಲಿ ಪೆನ್ ಅಲ್ಲೇ ಐತೆ ಸತೀಶ್ ಸ್ವಾಮಿಗಳ ಹತ್ರ. ಸ್ವಾಮಿ ಬುಕ್ಕು ಅಲ್ಲೇ ಐತೆ, ಚೀಟಿ ಅಲ್ಲೇ ಐತೆ, ಬರ್ದ್ಬಿಡ್ರಿ. ಸತೀಶ್ ಸ್ವಾಮಿ ಅವ್ರನ್ನ ಹೆಸರು ಬರ್ಕೊಂಡು ಇದು ಮಾಡಿ ಟೋಕನ್ ಕೊಡ್ರಿ. ತಿನ್ಕೊ, ಬಾದಾಮಿ ಕೊಟ್ಟರು. ಬಂದ್ಬಿಡಿ ಈ ಕಡೆ. ಬಾದಾಮಿ ಹಾಂ ಅಮ್ಮು ಸ್ವಾಮಿ ಬನ್ನಿ. ಅಮ್ಮು ಬನ್ನಿ, ಸ್ವಾಮಿ ಬನ್ನಿ. ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಎಲ್ಲ ಸ್ವಾಮಿಗಳು ಬನ್ನಿ. ಎಷ್ಟು ತುಪ್ಪಕಾಯಿ ತುಳಿಸಂತ ವೃತ್ತಗಳಲ್ಲಿ ಮುತ್ತು ಸ್ವಾಮಿಗೆ ಇದೆಲ್ಲ ರೂಢಿ ಕಾಣುತ್ತಿದೆ. ಹಾಂ ಹಾಂ ಶರಣಮಯ್ಯಪ್ಪ 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 ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿ ಬೇರೆ ಕಡೆ ಕೋರೆ ಒಂದೊಂದು ಹೆಚ್ಚು ಅಲ್ಲಿಗೆ ಹಾಕೊಂಡು ಹೋಗ್ಬಿಡ್ರಿ, ಕರ್ಕೊಂಡು ಹೋಗ್ಬಿಡ್ರಿ. ಹಚ್ಕೊಂಡು
ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ 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 ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಸ್ವಾಮಿ ಅವನು ಜಾಗಟೆ ತರಿಸ್ರಿ ಜಾಗಟೆನ ಸಂಕುನ ಮುತ್ತಣ್ಣ ಸ್ವಾಮಿ ಹೇಳಿದ್ರು ಜಾಗಟೆನ ಸಂಕು ಕೊಡ್ಬೇಕಂತ ಅಂದ್ಬಿಟ್ಟು ಇಸ್ಕವನೆ ಮುತ್ತು ಸ್ವಾಮಿ ಮನೇಲಿ ಜಾಗಟೆನ ಸಂಕು ಸಂಕು ಇಲ್ರಿ ಪಟಾಕಿ ಹೊಡೆದಿದ್ಗೆ ಏನ್ರಿ ಇದು